ನೋಡ್ ರಾಜಪ್ಪಣ್ಣ, ನೋಡು ಇವಾಗ ನೋಡು ಪೆಟ್ರೋಲ್ ಡೀಸೆಲ್ ಮತ್ತೆ ಏರಿಕೆ ಮಾಡ್ಬಿಟ್ಟಿದಾವೆ. ಕೇಂದ್ರ ಸರ್ಕಾರದ ಸ್ವಾಮ್ಯದ ತೈಲ ಕಂಪನಿಗಳಿದಾವಲ್ಲ, ಅವು ಪೆಟ್ರೋಲ್ ಮತ್ತೆ ಡೀಸೆಲ್ ನ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಈಗ ಒಂದು 10 ದಿವಸದಲ್ಲಿ ಒಟ್ಟು 4 ಸರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು. ಈಗ ನೋಡಾದೆ ಮೊನ್ನಿನ ಪೆಟ್ರೋಲ್ ಪ್ರತಿ ಲೀಟ್ರಿಗೆ ₹2.61 ಜಾಸ್ತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಡೀಸೆಲ್ ₹2.72 ಜಾಸ್ತಿ ಮಾಡಿದ್ದಾರೆ. ಏನ್ ಜಾಸ್ತಿ ಏನಿಲ್ಲ, 12-13 ದಿನದಲ್ಲಿ ನಾಲ್ಕನೇ ಸರಿ ಈ ರೀತಿ ಜಾಸ್ತಿ ರೇಟ್ ಮಾಡಿರೋದು. ಏನು ಇದೆಲ್ಲ ಕೇಂದ್ರ ಸರ್ಕಾರದ, ಪಾಪ ರಾಜ್ಯ ಸರ್ಕಾರದ ಏನ್ ಮಾಡ್ತಾರೆ ಅತ್ಲಾಗೆ. ಉಂಕಣಲ್ಲ, ನೀನ್ ಹೇಳ್ತಿರೋದು ಕರೆಕ್ಟಯ್ಯ. ಇವಾಗ ರೈತರು ಅವರೆಲ್ಲ ಏನ್ ಮಾಡ್ತಾರಪ್ಪ ಇವಾಗ, ಪ್ರಧಾನ ಮಂತ್ರಿಗಳೇನು ಹೇಳ್ತಾರೆ, ಬಸ್ಸಲ್ಲಿ ಓಡಾಡ್ರಿ, ಸ್ವಂತ ವಾಹನ ಬಳಸೋದನ್ನ ಕಡಿಮೆ ಮಾಡ್ರಿ, ಆದಷ್ಟು ಪೆಟ್ರೋಲ್ ಡೀಸೆಲ್ ಬಳಸೋದನ್ನ ಕಡಿಮೆ ಮಾಡ್ರಿ, ಸಾರ್ವಜನಿಕ ವಾಹನದಲ್ಲಿ ಓಡಾಡ್ರಿ, ಆಟೋದಲ್ಲಿ ಓಡಾಡ್ರಿ ಅಂತ ಹೇಳ್ತಾರೆ. ಇವ್ರು ಮಾತ್ರ ರೋಡ್ ಶೋ ಮಾಡ್ಕೊಂಡು ಹೋಗ್ತಾರೆ ಅತ್ಲಾಗೆ. ಹೌದು ಕಾರಣ, ನೀನ್ ಹೇಳ್ತಿರೋದು ಕರೆಕ್ಟ್. ಈ ತರ ಪೆಟ್ರೋಲ್ ಡೀಸೆಲ್ ಏರಿಸ್ಕೊಂಡು ಹೋಗ್ತಾ ಇದ್ರೆ ಜನಗಳು ಎಲ್ಲಿ ಹೋಗ್ಬೇಕು? ಈಗ ಹೊರಗಡೆ ಟೌನ್ನಾಗ ಇರ್ತಾರಪ್ಪ ಅಂಥವ್ರಿಗೆ ಇವಾಗ ಫ್ಲಿಪ್ಕಾರ್ಟು, ಅಮೆಜಾನು, ಸ್ವಿಗ್ಗಿ ಈ ಥರ ಇವರು ಇರ್ತಾರಲ್ಲ, ಅವರಿಗೆಲ್ಲ ಬೆಳಗ್ಗೆ ಪೆಟ್ರೋಲ್ ಇಲ್ಲ ಅಂತಂದರೆ ಕೆಲಸನೇ ಆಗಲ್ಲ. ಬೈಕಲ್ಲಿ ಒಂದು 50-60 ಕಿಲೋಮೀಟ್ರ್ ಓಡಾಡ್ಬೇಕಪ್ಪ, ಅದ್ರಾಗ ದುಡಿಬೇಕು. ಈಗ ಹಳ್ಳಿ ಮನೇಲಿ ಇವಾಗ ಇನ್ನು ಮಳೆಗಾಲ ಬಂತು ಅತ್ಲಾಗೆ ಬೇಸಾಯ ಓಡಿಸ್ಬೇಕು ಅಂತಂದರೆ ಇವಾಗ ಟ್ಯಾಕ್ರಿಗಳಿಗೆ ಡೀಸೆಲ್ ಹಾಕ್ಲೇಬೇಕಾ? ಈಗ ಗಂಟೆಗೆನೆ ₹800 ಇತ್ತು. ಈ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತಲ್ಲ, ಈಗ 900 ಕೊಡು, 1000 ಕೊಡು ಅಂತ ಕೇಳ್ತಾರೆ ಟ್ಯಾಕ್ರಿಯವರು. ಏನ್ ಮಾಡೋದತ್ಲಾಗೆ, ಈ ಬಿಜೆಪಿ ಅವರು, ಕೇಂದ್ರ ಸರ್ಕಾರದವರು ಹಿಂಗೆಲ್ಲ ಮಾಡ್ಬಿಟ್ಟು ಜನಗಳನ್ನ ಲೂಟಿ ಮಾಡ್ತಾರೆ ನಿಜವಾಗ್ಲು. ಈಗ ಕರ್ನಾಟಕದಲ್ಲಿ ನೋಡಪ್ಪ, ಕರ್ನಾಟಕದಲ್ಲಿ ₹110 ಮಾಡಾಗಿದ್ದಾರೆ ಆಲೆ. ಆಂಧ್ರ ಪ್ರದೇಶದಲ್ಲಿ ₹118 ಪ್ರತಿ ಲೀಟ್ರಿಗೆ ಪೆಟ್ರೋಲು. ಅದೇ ಗುಜರಾತಲ್ಲಿ 1 ಲೀಟ್ರಿಗೆ ₹100 ಪೆಟ್ರೋಲ್ ಮಾಡಾಕದ ನೋಡಪ್ಪ. ಉಳಿದ ರಾಜ್ಯದಲ್ಲೆಲ್ಲ ಜಾಸ್ತಿನೇ ಐತೆ. ಯಾಕೆ ಹೇಳು, ಅದವರು ತವರು ಕ್ಷೇತ್ರ ಅಲ್ಲಪ್ಪ ಗುಜರಾತ್, ಪ್ರಧಾನ ಮಂತ್ರಿ ಅವ್ರ ತವರು ಕ್ಷೇತ್ರ ಅಲ್ವಾ, ಹಂಗಾಗಿ ಅಲ್ಲೆಲ್ಲ ಕಡಿಮೆ ಮಾಡಿದ್ದಾರೆ, ಜನ ಓಟ್ ಹಾಕ್ಲಿ ಮತ್ತೆ ಗೆಲ್ಲಿಸ್ಲಿ ಅಂತ ಹೇಳ್ಬಿಟ್ಟು. ಈಗ ಇನ್ನೇನು ಮಾಡೋದತ್ಲಾಗೆ, ಈಗ ಯಾವುದೇ ವಸ್ತು ಏರಿಕೆ ಆದರೂ, ಯಾವುದೇ ವಸ್ತು ಜಾಸ್ತಿ ಆದ್ರೂ ಅದು ಹೊರೆ ಬೀಳೋದು ಜನಸಾಮಾನ್ಯ ಮೇಲೆ ತಾನೆ. ಈಗ ಅದ್ರ ಪ್ರಯುಕ್ತಾನೆ ಇವಾಗ DK ಶಿವಕುಮಾರ್ ಹೇಳಿಕೆ ಕೊಟ್ಟವು. ಇವಾಗ ಪೆಟ್ರೋಲ್ ಡೀಸೆಲ್ ರೇಟ್ ದರ ಏರಿಸ್ಬಿಟ್ಟು ಇದೇ ಮೇ 30ನೇ ತಾರೀಕು ಮೆರವಣಿಗೆ ಮಾಡಿ ಧರಣಿ ಕೂರ್ತಾರಂತೆ. ಕರ್ನಾಟಕ ಬಂದಾದ್ರೂ ಒಬ್ಬದು ಹೇಳಕ್ಕಾಗಲ್ಲ. ಆಗ್ಲಿ ಬಿಡತ್ಲಾಗೆ, ಅವಾಗ್ಲಾದ್ರೂ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಪೆಟ್ರೋಲ್ ಡೀಸೆಲ್ ದರ ಏರಿಸೋದ್ರ ಬಗ್ಗೆ ಎಚ್ಚೆತ್ಕೊಂಡು ಅವಾಗ ಒಂದು ಸಮತೋಲಿತ ದರನ ಫಿಕ್ಸ್ ಮಾಡಬೇಕು. ಇಲ್ಲಾಂದ್ರೆ ಜನ ದಂಗೆ ಇತ್ತು ಅಂತಂದ್ರೆ ಸರ್ಕಾರನೇ ಉಳಿಯೋದ ನೋಡ ಆಮೇಲೆ. ಯಾಕಂದ್ರೆ ನಾವು ಈ ರೀತಿ ಜನಗಳಿಗೆ ರೇಟು ಜಾಸ್ತಿ ಏರಿಸ್ತಿರೋದ್ರಿಂದ, ಅವ್ರು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಜನಕ್ಕೆ ಸ್ವಲ್ಪ ದಿಗ್ಲಿದ್ದಾಗ ಅವರು ಎಲೆಕ್ಷನ್ ಟೈಮಲ್ಲಿ ಅವರು ಉತ್ತರ ಕೊಡ್ತಾರೆ. ಆದ್ರೂ ಹಿಂಗೆ ಆಗ್ಬಾರ್ದಾಗಿತ್ತು ಬಿಡತ್ಲಾಗೆ. ಯಾಕಂದ್ರೆ ಟೌನ್ಗಳಲ್ಲಿ ಈಗ ಬೆಳಗ್ಗೆ ಆಯ್ತು ಅಂತಂದ್ರೆ ಬೈಕ್ ತೆಗಿಬೇಕು ಅಂತಂದ್ರೆ ಪೆಟ್ರೋಲ್ ಇರಬೇಕು. ಪೆಟ್ರೋಲ್ ರೇಟ್ನ ಈ ತರ ಜಾಸ್ತಿ ಮಾಡ್ತು ಅಂತಂದ್ರೆ ಬಹಳ ಕಷ್ಟ ಆಗ್ಬಿಟ್ಟೈತೆ. ಈಗ ಇವಾಗ ಎಲ್ಲರೂ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕಲ್ ಸ್ಕೂಟಿ ತಗೊಂತವ್ರೆ. ಆ ಎಲೆಕ್ಟ್ರಿಕಲ್ ಸ್ಕೂಟಿ ರೇಟ್ ಏನು ಕಡಿಮೆ ಆಯ್ತು? ಮಾತಿದ್ರೆ 1 ಲಕ್ಷದಿಂದ 1.5 ಲಕ್ಷದಿಂದ ರೇಟ್ ಐತಪ್ಪ. ಯಾವ 1 ಲಕ್ಷನಪ್ಪ ಕೊಟ್ರಿ? ಯಾವ 1 ಲಕ್ಷ? ಎಲ್ಲ ಮಾತಾಡ್ತಾರೆ 1,60,40,000ದಿಂದ ಶುರುವಾಗುತ್ತೆ. ಆಮೇಲೆ ಆ ಸೆಟ್ಟಿಂಗು, ಈ ಸೆಟ್ಟಿಂಗು, ಆ ಸರ್ವಿಸು, ಈ ಸರ್ವಿಸು ಅಂತ, ಆಮೇಲೆ ನಂಬರ್ ಪ್ಲೇಟು, ರಿಜಿಸ್ಟ್ರೇಷನ್ ಹಂಗ ಅಷ್ಟೊತ್ತಿಗೆ 1,70,000, 1,80,000 ಹತ್ರ ಮುಟ್ಟಿರುತ್ತಪ್ಪ. ಅದು ಈ ಥರ ಹಳ್ಳಿ ಮನೆಗಳಲ್ಲಿ ಗದ್ದೆ ತೋಟ ಜಮೀನುಗಳಿಗೆ ಓಡಕ್ಕೆ ಅದು ಸರಿಯಾಗಲ್ಲ. ಏನೇ ಇದ್ರು ಎಕ್ಸೆಲ್ ಸರಿ ನಮಗೆ. ನೋಡಿ ಎಲ್ಲಿಗೆ ಬಂದ್ಬಿಡ್ತು ನಮ್ಗಳ ಕತೆ. ನಾವು ಓಟ್ ಹಾಕಿ ಎಷ್ಟು ಅನ್ಯಾಯ ನಮ್ಗೆ ನಾವೇ ಮಾಡ್ಕೊಂಡ್ಬಿಟ್ವಿ ಅದ್ಲಾಗೆ. ನಿಜವಾಗ್ಲೂ ಮೇ 30ನೇ ತಾರೀಕು ಧರಣಿ ಆಗ್ತೈತಲ್ವಾ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆನ ಖಂಡಿಸ್ಬಿಟ್ಟು ಅವತ್ತು ಪ್ರತಿಭಟನೆ ಆಗ್ತೈತಲ್ಲ, ಅವತ್ತು ನಿಜವಾಗ್ಲೂ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರ ಮಹಾನಗರಗಳು ಕೂಡ ಎಲ್ಲ ಪ್ರತಿ ಸಂಘಟನೆಗಳು ಇದಕ್ಕೆ ಸಪೋರ್ಟ್ ಮಾಡ್ತವೆ. ಯಾಕಂದ್ರೆ ಇದರಿಂದ ದಿವಸಕ್ಕೆ ಒಂದು ₹1,000 ಕೋಟಿ ನಷ್ಟ ಆಗ್ತೈತೆ. ಈಗ ಪೆಟ್ರೋಲ್ ಡೀಸೆಲ್ ಏರಿಸಿರೋದ್ರಿಂದ ದಿನಕ್ಕೆ ಒಂದು ಅದು ನಷ್ಟ 600 ಕೋಟಿ ಬಂದು ನಿಂತ್ಕೊಂಡೈತಿ ಇವಾಗ. ಪೆಟ್ರೋಲು ಡೀಸೆಲ್ಲು ಕಡಿಮೆ ಆಗಿ ಬಳಸ್ರಿ ಅಂತ ಹೇಳ್ಬಿಟ್ಟು ಆಯ್ತು. ಓಕೆ, ಅವ್ರುಗಳು ಬೇಕಾದಂಗೆ ರೋಡ್ ಶೋ ಮಾಡೋಕ್ಕೆ ಗೌರ್ಮೆಂಟ್ ವೆಹಿಕಲ್ಗಳನ್ನ ಬಳಸ್ಕೊಳ್ಳೋದು, ಇವೆಲ್ಲ ಯಾವ ನ್ಯಾಯ? ಆದರೆ ಟೌನ್ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯ ಕಡಿಮೆ ಮಾಡೋ ಉದ್ದೇಶದಿಂದ CNG ವೆಹಿಕಲ್ಗಳು, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಆ ವೆಹಿಕಲ್ಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ. ಆಮೇಲೆ ಆಟೋ ಡ್ರೈವರ್ಗಳ ಜೀವನನೂ ನಡೆಯುತ್ತೆ. ಈಗ ಸಾರ್ವಜನಿಕ ಬಸ್ಗಳನ್ನ ತುಂಬ ಹೆಚ್ಚಾಗಿ ಬಳಸೋದ್ರಿಂದ ಒಳ್ಳೇದೇ.
ಈ ಅಮೆರಿಕ ಇರಾನ್ ದೇಶದ ಮೇಲೆ ಯಾವಾಗ ಯುದ್ಧ ಮಾಡಕ್ ನಿಂತ್ಕೊಂತು ಅವಾಗಿಂದ ಎಲ್ಲ ದೇಶ ಪ್ರಪಂಚದ ಎಲ್ಲಾ ದೇಶಗಳಿಗೂ ಬಹಳ ಹೊಡ್ತಾ ಇತ್ತು. ಪೆಟ್ರೋಲಿಯಮು, ಪೆಟ್ರೋಲ್ ಡೀಸೆಲ್, ಈ ರೀತಿ ಪೆಟ್ರೋಲಿಯಂ ಐಟಮ್ಸ್ ಮೇಲೆ ಭಾರಿ ಹೊಡ್ತಾ ಇತ್ತು. ಅಷ್ಟೇ ಯಾಕೆ ಅಡುಗೆ ಮೇಲಕ್ಕೂ ಬಹಳ ಹೊಡ್ತಾ ಬಿಡ್ತಪ್ಪ. ನೀವೇ ನೋಡಿದ್ರಲ್ಲ, ನಮ್ಮನೇಲಿ ಬಹಳ ಕಷ್ಟ ಆಗ್ಬಿಟ್ಟಿತ್ತು. ಸೌದೆ ಒಲೆ ಅಡುಗೆ ಮಾಡಿದ್ವಿ ನಾವು. ಹಳ್ಳಿ ಮನೇಲಿ ಹೆಂಗೋ ಕಾಡ್ಗೆ ಹೋಗ್ಬಿಟ್ಟು ಸೌದೆ ಕಡ್ಕೊಂಡು ಒಣಗಿರೋ ಸೌದೆ ತಂದು ಅಡುಗೆ ಮಾಡ್ಬೋದು. ಟೌನ್ನಾಗ ಹೆಂಗ್ ಮಾಡಕ್ಕಾಗುತ್ತೆ? ಬಹಳಷ್ಟು ಜನ ಕರೆಂಟ್ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಕರೆಂಟ್ ಬಿಲ್ ಜಾಸ್ತಿ ಮಾಡ್ಕೊಂಡ್ರು. ಆವಾಗ್ಲೂ ಅಷ್ಟೇ ಗೌರ್ಮೆಂಟನ್ನ ಬೈಕೊಂಡ್ರು. ಅರೆ ಕೊಟ್ರೇಶ್ ಅಣ್ಣ, ರಾಜಪ್ಪ ಅಣ್ಣ, ಸುರೇಶ್ ಅಣ್ಣ ಎಲ್ಲಾರ್ದು ಇಲ್ಲೇ ಕುತ್ಕೊಂಡಿದ್ದಾರೆ. ಏನ್ ಭಾರಿ ಇದು ದೊಡ್ಡದು ಚರ್ಚೆ ಇರಬೇಕು ನಿಮ್ದು ಇವತ್ತು. ರೇ ಸಾಹೇಬ್ರೆ, ಏನ್ರಿ ಅದು ದೊಡ್ಡದು ಚಿಕ್ಕದು ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ನಡೆಸಿದೀವಪ್ಪ. ವಿಚಾರ ಇಷ್ಟೇ. ಆದ್ರೂ ಕೇಂದ್ರ ಸರ್ಕಾರದ ಇದು ತೈಲ ಸ್ವಾಮ್ಯದ ಕಂಪ್ನಿಗಳಿದಾವಲ್ಲ, ಕೇಂದ್ರ ಸರ್ಕಾರದ ಸ್ವಾಮ್ಯದ ತೈಲ ಕಂಪನಿಗಳು ನಿಜವಾಗ್ಲೂ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಬಾರ್ದು ಕಣ್ರಿ ಸಾಹೇಬ್ರೆ. ನಿಜವಾಗ್ಲೂ ಜಾಸ್ತಿ ಮಾಡಬಾರ್ದಾಗಿತ್ತು. ಈಗ ನೋಡ್ರಿ, ನೀವು ಅಷ್ಟೇ ಅಡುಗೆ ಇಲ್ಲ ಅಂತಂದ್ರೆ ನಿಮ್ಮ ಅಂಗಡಿನೇ ನಡೆಯಲ್ಲ. ಕೋಳಿ ಸುಡಬೇಕು ಅಂತಂದ್ರೆ ಗ್ಯಾಸ್ ಬೇಕು ನಿಮಗೆ. ಕೋಳಿ ಲೋಡ್ ಬರ್ಬೇಕಂತಂದ್ರೆ ಲೋಡ್ ತಗೊಂಬರೋ ಜೀಪಿಗೂ ಅಷ್ಟೇ ಡೀಸೆಲ್ ಬೇಕು. ಆ ಡೀಸೆಲ್ ಇಲ್ಲ ಅಂತಂದ್ರೆ ನಿಮಗೆ ಕೋಳಿ ಸಪ್ಲೈನೇ ಇಲ್ಲ, ನಿಮಗೆ ವ್ಯಾಪಾರನೇ ಇಲ್ಲ. ಬಾಗ್ಲು ಹಾಕೊಂಡು ಮನೆಗೆ ಇರ್ಬೇಕು ನೀವು. ಹಿಂಗಿರುವಾಗ ಪೆಟ್ರೋಲ್ಗೆ ಪ್ರತಿ ಲೀಟ್ರಿಗೆ ₹2.60, ಡೀಸೆಲ್ಗೆ ₹2.72 ಏರ್ಸ್ಬೋದನ್ರಿ? 8-9 ದಿನದಲ್ಲಿ 10-12 ದಿವಸದಲ್ಲಿ 4 ಸರಿ ಈ ರೀತಿ ಏರ್ಸಿರೋದು. ಹಿಂಗೆ ಏರ್ಸ್ತಾ ಇತ್ತು ಅಂತಂದ್ರೆ ಜನಗಳು ದಂಗೆ ಎದ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ನಿಜವಾದ ಉತ್ತರ ಕೊಟ್ಬಿಡ್ತಾರೆ ಕಣ್ರಿ ಸಾಹೇಬ್ರೆ. ನಿಜವಾದ ಉತ್ತರ ಕೊಟ್ಬಿಡ್ತಾರೆ. ಈಗ ನಮ್ದು ಜನಗಳಿಗೆ ಬುದ್ಧಿಗೆ ಇಲ್ಲ. ಯಾವಾಗಲೂ ಎಚ್ಚೆತ್ಕೊಳ್ಳೋದು ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಮಂಗಾಗೆ ಆಗ್ಬಿಡ್ತಾರೆ. ಬೇರೆ ಟೈಮಲ್ಲಿ ಅಯ್ಯೋ ನಮ್ದು ಹಂಗಾಯ್ತು, ಅಯ್ಯೋ ನಮ್ದು ಹಿಂಗಾಯ್ತು, ಅಯ್ಯೋ ನಾವು ಅಂಥವ್ರಿಗೆ ಓಟ್ ಹಾಕಿದ್ವಿ, ಅಯ್ಯೋ ನಾವು ಇಂಥವ್ರಿಗೆ ಓಟ್ ಹಾಕಿದೀವಿ, ನಮ್ದು ಈ ಥರ ಸಮಸ್ಯೆ ಆಯಿತು, ನಮ್ದು ಯಾರು ಕೇಳೋಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೋಳಿಗೆ ಆಡ್ತಾರೆ. ಈಗ ಈ ರೀತಿ ಸಂಕಟಕ್ಕೆ ಪಡ್ಕೊಂತಾರೆ. ಎಲೆಕ್ಷನ್ ಟೈಮಲ್ಲಿ ಎಲ್ಲರದು ಬದಲಾಗಿ ಬಿಡ್ತಾರೆ. ಯಾರ್ದು ಮಾತು ಕೇಳಲ್ಲ. ಎಲ್ಲರೂ ದುಡ್ಗೆ ಬರೋದು ನೋಡ್ತಾರೆ ಅಣ್ಣ, ದುಡ್ಗೆ ಬರೋದು ನೋಡ್ತಾರೆ. ಸಾಹೇಬ್ರೆ ನಿಮ್ಮ ಮಾತು ಒಪ್ಕೊಳ್ತೀನಿ ಕಣ್ರಿ. ನಾನು ನಿಜವಾಗ್ಲೂ ನಿಮ್ಮ ಮಾತು ಒಪ್ಕೊಂತೀನಿ. ಆದ್ರೂ ಈ ಕರ್ನಾಟಕ ಸರ್ಕಾರ ಒಳ್ಳೆ ಗ್ಯಾರಂಟಿ ಯೋಜನೆಗಳ ಕೊಟ್ಟೈತೆ. 3 ವರ್ಷ ಆಯ್ತು ನೋಡ್ರಿ. 3 ವರ್ಷದಲ್ಲಿ ಸಾರಾಸಗಟಾಗಿ ನೀಟಾಗಿ ಕೊಟ್ಟು ಗ್ಯಾರಂಟಿ ಯೋಜನೆಗಳನ್ನ ನೀಟಾಗಿ ಜನಗಳಿಗೆ ತಲುಪಿಸ್ಕೊಂತ ಹೋಗ್ತು. ಇವತ್ತು ನೋಡ್ರಿ, ಗೃಹಲಕ್ಷ್ಮಿ ಯೋಜನೆ ದುಡ್ಡು ಇವತ್ತು ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ದುಡ್ಡು ಅವ್ರವ್ರ ಅಕೌಂಟಿಗೆ ಬಂದೈತೆ. ಏನಂತೀಯ ಅತ್ಲಾಗೆ? ನಮ್ಮನೇಲೂ ಅದರದೇ ಸೌಂಡ್ ಹೊತ್ಲಾಗೆ ಗೃಹಲಕ್ಷ್ಮಿ ದುಡ್ಡು ಬಂತು, ಗೃಹಲಕ್ಷ್ಮಿ ದುಡ್ಡು ಬಂತು. ನಮ್ಮನೇಲೂ ಅದೇ ಕಣಪ್ಪ ಕೊಟ್ರಿ, ನಮ್ಮನೇಲೂ ಅದೇ. ಏನಂತಲಾಗೆ ಗೃಹಲಕ್ಷ್ಮಿ ದುಡ್ಡು ಬಂತು, ಗೃಹಲಕ್ಷ್ಮಿ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಶಿವಮ್ಮಂಗು ಪುಟ್ರಂಗಜ್ಜಿಗೂ ಆಲ್ಮೇಲಮ್ಮಂಗು ಹೇಳಿದ್ದು. ನಿಮ್ದು ಅಷ್ಟೇ ಅಲ್ಲ, ನಮ್ದು ಬೇಗಮ್ಗೂ ಕೂಡ, ನಮ್ದು ಮನೆಯವರಿದಾರಲ್ಲ ಬೇಗಮ್, ಅವರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿದು ಹಣ ಬಂದ್ಬಿಡ್ತು. ಈ ಸದ್ಯ ಪೆಟ್ರೋಲ್ದು ಮತ್ತೆ ಡೀಸೆಲ್ದು ರೇಟ್ ಜಾಸ್ತಿಗೆ ಮಾಡಬಾರ್ದಾಗಿತ್ತು ಬಿಡಿ. ಜನಗೆ ಬೇಸರಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ ತುಂಬ ಕಷ್ಟಾಗೆ ಆಗ್ತದೆ. ಕೇಂದ್ರ ಸರ್ಕಾರದ ಸ್ವಾಮ್ಯದ ತೈಲ ಕಂಪನಿಗಳು ಏನು ಇದಾವೆ ಅಲ್ವಾ, ಅವ್ರದ್ದು ಪೆಟ್ರೋಲ್ದು ಮತ್ತು ಡೀಸೆಲ್ದು ರೇಟ್ಗೆ ಜಾಸ್ತಿಗೆ ಮಾಡಬಾರ್ದಾಗಿತ್ತು. ಇದರಿಂದ ಜನಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಸಾರ್ವಜನಿಕ ವಾಹನಗಳು ತುಂಬ ಜೋರಾಗಿ ಓಡಾಡ್ತವೆ. ಮತ್ತು ಕಾರ್ಗೆ ಬಳಸೋದು ಕಡಿಮೆ ಮಾಡಬೇಕು ಅಂತಾರೆ, ಬೈಕ್ಗೆ ಬಳಸೋದು ಕಡಿಮೆ ಮಾಡೋಕ್ಕೆ ಅಂತ ಹೇಳ್ತಾರೆ. ಆದರೆ ಆ ಥರ ಬಸ್ಸುಗೆ, ಲಾರಿಗೆ, ಈ ಥರ ಸಾರ್ವಜನಿಕ ವಾಹನಕ್ಕೆ ಹೋಗ್ತಾ ಇದ್ರೆ ನಿಜವಲ್ಲೂ ಬೈಕ್ನಲ್ಲಿ ದಿವಸ ವ್ಯಾಪಾರಕ್ಕೆ ಹೋಗೋರು, ಆಫೀಸ್ಗೆ ಹೋಗೋರು ಟೈಮ್ಗೆ ಪಿಕಪ್ಗೆ ಮಾಡೋಕ್ಕೆ ಆಗಲ್ಲ. ಆಮೇಲೆ ಆಫೀಸ್ನಲ್ಲಿ, ಕಚೇರಿಯಲ್ಲಿ ಮತ್ತು ಬೇರೆ ಬೇರೆ ಎಂಗೇಜ್ಮೆಂಟ್ ಇರ್ತಾವಲ್ಲ, ಅಂಥದ್ರಲ್ಲಿ ಜನಗಳಿಂದ ಬಯಸ್ಕೊಳ್ಬೇಕಾಗ್ತದೆ. ಟೈಮ್ಗೆ ಪಿಕಪ್ಗೆ ಮಾಡೋಕ್ಕಾಗಲ್ಲ. ಹೌದು ಬಿಡ್ರಿ ಸಾಹೇಬ್ರೆ, ನಿಜವಾಗ್ಲೂ ಮುಂದಿನ ಎಲೆಕ್ಷನ್ ಅಲ್ಲಿ ಜನ ನಿಜವಾಗ್ಲೂ ಉತ್ತರ ಕೊಡ್ತಾರೆ. ಈ ಎಲ್ಲಾ ಬೆಳವಣಿಗೆಗೆ ನಿಜವಾಗ್ಲೂ ಜನ ಉತ್ತರ ಕೊಟ್ಟೆ ಕೊಡ್ತಾರೆ. ಏನ್ ಪೆಟ್ರೋಲ್ ಡೀಸೆಲ್ ಸಿಕ್ಕಿದ್ದು ರೇಟ್ ಜಾಸ್ತಿ ಮಾಡಿದ್ದೆ, ದುಡ್ಡು ಮಾಡಿದೆ ಕೇಂದ್ರ ಸರ್ಕಾರ. ಇದರಿಂದ ಎಷ್ಟು ಜನಗಳು ಬೇಸತ್ತು ಹೋಗಿದ್ದಾರೆ ಗೊತ್ತಾ? ರಾಜ್ಯದ ಎಲ್ಲಾ ಜನತೆ ನಿಜವಾಗ್ಲೂ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಏರಿಕೆ ನಿಜವಾಗ್ಲೂ ಸಹಿಸಲ್ಲ ಕಣ್ರಿ. ಈಗ ಎಲ್ಲಾರ್ದು ಹಂಗೆ ಹೇಳ್ತಾರಲ್ವಾ, ನೀವು ಸರ್ಕಾರಿಗೆ ವಾಹನಕ್ಕೆ ಬಳಸಿ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಸ್ಟೇಟ್ನಲ್ಲೂ ಇವಾಗ ಗೌರ್ಮೆಂಟ್ ಸರ್ಕಾರಿದು ವಾಹನ ಇದೆ. ಸರ್ಕಾರಿ ಕಚೇರಿದು ಅಧಿಕಾರಿಗಳಿಗೆ ಎಲ್ಲಾದ್ರು ಜೀಪ್ಗೆ ಕೊಟ್ಟಿರ್ತಾರೆ. ಅವ್ರದ್ದು ಎಲ್ಲ ಸೈಕಲ್ಗೆ ಓಡಿಸ್ಕೊಂಡು ಬರ್ತಾರೆ. ಹೇಳಿ ನೋಡೋಣ. ಮಧ್ಯಪ್ರದೇಶದಲ್ಲಿ ಅದ್ಯಾವುದೋ ಒಬ್ರು ಜಿಲ್ಲಾಧಿಕಾರಿ ಇದ್ದಾರೆ. ಆ ಜಿಲ್ಲಾಧಿಕಾರಿ ಮಾತ್ರ 24/7 ಸೈಕಲ್ ಅಲ್ಲೇ ಓಡಾಡ್ತಾರೆ. ಅವರು ಮತ್ತೆ ಅವ್ರ ಅಧಿಕಾರಿಗಳೆಲ್ಲ ಸೈಕಲ್ ಅಲ್ಲೇ ಓಡಾಡ್ತಾರೆ.
ಈ ನಮ್ಮ ಪಟ್ರಿ ಹೇಳ್ತಿರೋದು ಕರೆಕ್ಟೆ. ಎಲ್ಲ ರಾಜ್ಯದ ಸಿ ಎಂಗಳು, ಮಿನಿಸ್ಟ್ರುಗಳು, ಎಮ್ ಎಲ್ ಎಗಳು, ಆಮೇಲೆ ಸರ್ಕಾರಿ ಅಧಿಕಾರಿಗಳು, ಗೆಜೆಟ್ ಆಫೀಸರ್ಗಳು ಅವರಿಗೆಲ್ಲ ಜೀಪ್ ಕೊಟ್ಟಿರ್ತಾರಲ್ವಾ, ಅವರೆಲ್ಲ ಜೀಪಲ್ಲೇ ಓಡಾಡಬೇಕು. ಮತ್ತೆ ಒಬ್ಬೊಬ್ಬರೇ ಅಧಿಕಾರಿಗಳು ಅವಾಗ ಪೆಟ್ರೋಲ್ ಕಡಿಮೆ ಬಳಸಿ, ಡೀಸೆಲ್ ಕಡಿಮೆ ಬಳಸಿ ಅಂತ ಅವ್ರು ಯಾಕೆ ಪ್ರಧಾನಿಯವರು ಹೇಳಲ್ಲ? ಬರೀ ಜನಸಾಮಾನ್ಯರಿಗೆ ಯಾಕೆ ಹೇಳ್ತಾರೆ? ಹೌದು, ನುಡಿದಂತೆ ನಡೆ ಇದ್ದೇ ಜನ್ಮ ಕಡೆ ಅಂತ ಹೇಳ್ದಂಗೆ ಅವರು ಬೇಕಾದ್ರೆ ಸಾರ್ವಜನಿಕ ವಾಹನದಲ್ಲೇ ಓಡಾಡಬೇಕು. ಎಲ್ಲ ರಾಜ್ಯದ ಸಿ ಎಂಗಳಿಗೂ ಅಧಿಕಾರಿಗಳಿಗೂ ಸೂಚಿಸ್ಬೇಕಪ್ಪ. ಅದು ಬಿಟ್ಟು ಅವರು ಸರ್ಕಾರಿ ವಾಹನದಲ್ಲಿ ಓಡಾಡಂತ ಜನಸಾಮಾನ್ಯರು ಮಾತ್ರ ಸರ್ಕಾರಿ ಬಸ್ಗಳಲ್ಲಿ ಓಡಾಡಬೇಕಂತ ಇದ್ಯಾವ ನ್ಯಾಯ? ನೋಡ್ರಿ, ಎಲ್ಲ ಕಡೆನೂ ಹಿಂಗೆ ಆಗ್ಬಿಟ್ಟೈತೆ. ಪೆಟ್ರೋಲು ಹಿತಮಿತವಾಗಿ ಬಳಸಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕರೆ ಕೊಡ್ತಾವ್ರೆ. ನಾನು ಅಷ್ಟೇನಪ್ಪ ಅತ್ಲಾಗೆ. ಯಾವಾಗಲೂ ನನಗೆ ಈ ಬಸ್ನಾಗ ಹೋಗೋದು ಬಸ್ನಾಗ ಬರೋದು ಅಭ್ಯಾಸ ಆಗೋಗ್ಬಿಟ್ಟೈತೆ ಅತ್ಲಾಗೆ. ಹೇಳೋಣ, ಈ ಬೆಂಗಳೂರು, ಮೈಸೂರು ಮತ್ತೆ ಬೆಳಗಾವಿ, ಹುಬ್ಳಿಗೆ ಏನಾರು ಹೋಗ್ಬೇಕಂತಂದ್ರೆ ನಾವು ಅಷ್ಟೇ ರೈಲ್ನಲ್ಲೇ ಹೋಗೋದು, ರೈಲ್ನಲ್ಲೇ ಬರೋದು. ಬೈಕು ಏನು ಓಡಿಸಲ್ಲ ಅತ್ಲಾಗೆ. ಆದ್ರೂ ಈಗ ನಾವೇನೋ ಬೈಕು ಏನು ಓಡಿಸಲ್ಲಪ್ಪ. ಹುಡುಗರು ಮಕ್ಕಳು ಕೆಲ್ಸಕ್ಕೆ ಹೋಗೋರು ಬೈಕ್ನಾಗ ಇರ್ತಾರಲ್ಲ, ಅವ್ರಿಗೆ ಭಾರಿ ಓಡ್ತಾ ಇವೆಲ್ಲ. ನಿಜವಾಗ್ಲೂ ಪೆಟ್ರೋಲ್ ಹಾಕ್ಸ್ಬೇಕಾರೆ ರಾಜಕಾರಣಿಗಳಿಗೆ, ಕೇಂದ್ರ ಸರ್ಕಾರದ ಮಿನಿಸ್ಟ್ರುಗಳಿಗೆಲ್ಲ ಭಾರಿ ಶಾಪ್ ಹಾಕ್ತಾರೆ ಜನ. ನಿಮ್ಮೂರಲ್ಲೂ ಇದೇ ಪರಿಸ್ಥಿತಿ ಆಗಿದೆಯಾ? ನೀವು ಇದೇ ರೀತಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿರೋದ್ರ ಬಗ್ಗೆ ಚೆನ್ನಾಗಿ ಬೈಕೊಳ್ತಿದ್ದೀರಾ? ಹಾಗಾದ್ರೆ ಕಾಮೆಂಟ್ ಮಾಡಿ ಈ ವಿಡಿಯೋಗೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ.